ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನಪ್ಪ ಇವತ್ತು ಅಡುಗೆ ಮಾಡ್ತಾ ಇದ್ದಾಳೆ, ಅಲ್ಲಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಏನಿಲ್ಲ, ಅವತ್ತು ಅದು ನಮ್ಮ ಮಾವ ಅವ್ರದ್ದು ಬರ್ತಡೇ ಇತ್ತು, ಅದರಿಂದ ಬಿರಿಯಾನಿ ಮಾಡಬೇಕಿತ್ತು. ಯಾವಾಗೂ ಬಿರಿಯಾನಿ ಮಾಡಿದ್ರು ಅವ್ರ ಮನೇಲಿ ನನ್ನನ್ನೇ ಕರೆಯೋದು, ನಮ್ಮ ಅತ್ತೆ ನಮ್ಮ ಮಾಮಿ. ಒಂದೊಂದು ಸಲ ಮಾಡ್ತೀನಿ, ಮಸಾಲೆ ಜಾಸ್ತಿ ಇಟ್ಬಿಟ್ಟಿರ್ತೀನಿ. ಈ ಸಲ ಮಾತ್ರ ಲೈಟಾಗಿ ಇಟ್ಟಿದ್ದೆ ಮಸಾಲೆ ಎಲ್ಲನೂ. ಅವ್ರು ಯಾವಾಗಲೂ ನನ್ನೇ ಜಾಸ್ತಿ ಮಾಡಬೇಕಂದ್ರೆ ನಾನೇ ಮಾಡಬೇಕು, ಅವ್ರ ಮನೇಲಿ ನನ್ನೇ ಕರೆಯೋದು ಮಾಡ್ಬಾ ಅಂತ. ಅದರಿಂದ ಹೋಗಿ ಬಿರಿಯಾನಿ ಎಲ್ಲ ಮಾಡೋದಕ್ಕೆಲ್ಲ ಆಲ್ರೆಡಿ ಅರ್ಧ ಮಾಡಿಬಿಟ್ಟಿದ್ದೆ. ಆವಾಗ ನಮ್ಮ ತಂಗಿ ನಾನು ಬ್ಲಾಗ್ ಮಾಡ್ತೀನಿ ಅಂತ ವಿಡಿಯೋ ಮಾಡ್ತಾಯಿದ್ಲು. ಸರಿ ಅಂತ ಹೇಳಿ ಹಾಗೆ ಮಾಡ್ತಾಯಿದ್ದೆ. ಹೋದ ವಿಡಿಯೋದಲ್ಲಿ ಗಿಲ್ಲಿ ಅವ್ರದ್ದು ಒಂದು ಪೋಸ್ಟ್ ಹಾಕಿದ್ದೆ, ಅದು 1000 ಜನ ನೋಡಿದ್ದೀರಾ. ನಂಗೆ ತುಂಬಾ ಖುಷಿ ಆಯಿತು. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ ನನ್ನ ವಿಡಿಯೋ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಪ್ರೀತಿ ಹಾಗೆ ಇದೇ ಥರನೇ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ನಾನು. ತುಂಬಾ ಖುಷಿ ಆಯಿತು. ಒಂದು ದಿನನ 2 ದಿನಕ್ಕೆ ಇಷ್ಟು ಬೇಗ ಓಡಾಯ್ತಲ್ಲ ಅಂತ ತುಂಬಾ ಖುಷಿ ಆಗ್ತಿದೆ. ಹೀಗೆ ನನ್ನನ್ನು ಬೆಳೆಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೆಲ್ಲ ನನ್ನ ವಿಡಿಯೋಗೆ ಲೈಕ್ ಮಾಡಿದ್ದೀರ ತುಂಬಾ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ವಿಡಿಯೋದಲ್ಲಿ ಇನ್ನೊಂದು ನಾನು ನಿಮ್ಮ ಹತ್ರ ಮಾತು ಶೇರ್ ಮಾಡ್ಕೊತೀನಿ. ಏನಪ್ಪ ಅಂದರೆ, ಹೋದ ವಿಡಿಯೋದಲ್ಲಿ ಗಿಲ್ಲಿ ಅವ್ರದ್ದು ಒಂದು ವಿಡಿಯೋ ಹಾಕಿದ್ನಲ್ಲ, ಅದರಲ್ಲಿ ಒಂದು ಕಮೆಂಟ್ ಬಂದಿತ್ತು ನನಗೆ. ಅವರು ಹೌದು, ಕರೆಕ್ಟು, ನೀವು ಹೇಳಿದ್ದು, ನಾನು ರೆಸ್ಪೆಕ್ಟ್ ಕೊಡಬೇಕಿತ್ತು, ಹೋಗೋ ಬಾರೋ ಅಂತ ಎಲ್ಲ ಹೇಳ್ಬಿಟ್ಟಿದ್ದೀನಿ. ನಿಮ್ಗೇನ ಮನ್ಸಿಗೆ ಬೇಜಾರಾಗಿದ್ದರೆ ಐ ಆಮ್ ರಿಯಲಿ ಸಾರಿ. ಹಾಗೆ ಆ ವಿಡಿಯೋನ ಕೂಡ ಆ ಮೆಸೇಜ್ ಕೂಡ ನಾನು ಡಿಲೀಟ್ ಮಾಡೋಕ್ಕಿದ್ದೀನಿ. ಆದರೆ ಏನು ಮಾಡೋದು, ನಾವು ಫಸ್ಟ್ ಟೈಮ್ ಇವಾಗ ನಾನು ವೀಡಿಯೋಸ್ಗೆ ಇವಾಗ ನಾನು ವಾಯ್ಸ್ ಕೊಡ್ತಾ ಇರೋದು, ಆದ್ದರಿಂದ ಮಿಸ್ಟೇಕಾಗಿ ಆ ಥರ ಆಗಿದೆ. ಅದು ಬಿಟ್ಟರೆ ಇನ್ಯಾವುದು ಏನೂ ಇಲ್ಲ. ಅವರು ಅಪ್ಪಟ ಅಭಿಮಾನಿ ನಾನು ಕೂಡ. ಅವ್ರನ್ನ ತುಂಬಾ ಇಷ್ಟಪಡ್ತೀನಿ. ಹಾಗೆ ಇನ್ನೇನಪ್ಪ ಅಂದರೆ, ನೋಡ್ತಾ ಇರ್ಬೋದು ಬಿರಿಯಾನಿ ರೆಡಿ ಆಗ್ತಾಯಿದೆ. ಹಾಗೆ ಅಲ್ಲಿಂದ ಬಿರಿಯಾನಿ ಎಲ್ಲ ಮಾಡಿ ಮನೆಗೆ ಬಂದಮೇಲೆ ಸ್ವಲ್ಪ ನೋಡಿ ಈ ಥರ ರೆಡಿಯಾಗಿತ್ತು ಬಿರಿಯಾನಿ. ಹಾಗೆ ನಮ್ಮ ಮನೆ ಹತ್ರ ಬಂದರೆ ಇವ್ರು ನೋಡಿ ಫ್ರೆಂಡ್ಸ್ ಕಲರ್ ಹಾಕಕ್ಕೆ ಬಂದಿದ್ದಾರೆ ನಮ್ಮ ಯಜಮಾನ್ರಿಗೆ. ಪಾಪ ನಾವು ಹೋಗೋದಕ್ಕೆ ಗಾಡಿ ಎಲ್ಲ ಸ್ಟಾರ್ಟ್ ಮಾಡಿ ರೆಡಿಯಾಗಿದ್ದೀರಿ, ಬಂದುಬಿಟ್ಟಿದ್ದಾರೆ. ಒಂಚೂರು ಹಾಕ್ಕೊಳ್ಳಿ ಅಂತ ಅವ್ರ ಫ್ರೆಂಡ್ಸು ಮತ್ತು ನಮ್ಮ ಮನೋಜ್ನಿಗೆ ಹೇಳ್ತಾಯಿದ್ದೀನಿ, ಸ್ವಲ್ಪ ಹಚ್ಚೋ, ಜಾಸ್ತಿ ಹಚ್ಚಕ್ಕೆ ಹೋಗಬೇಡ ಅಂತ ಹೇಳಿದ್ದೀನಿ. ಫುಲ್ಲು ಪಟ್ಟಾಕ್ಬಿಟ್ಟಿದ್ದಾರೆ ಫ್ರೆಂಡ್ಸ್. ಮತ್ತು ಪಾಪ ಅವ್ರು ಹೋಗಿ ತಲೆಗೆಲ್ಲ ಸ್ನಾನ ಮಾಡಿಕೊಂಡು ಮತ್ತೆ ರೆಡಿಯಾಗಿ ಮತ್ತೆ ನಮ್ಮ ಅತ್ತೆ ಮನೆಗೆ ಹೋದ್ವಿ. ಹಾಗೆ ಇನ್ನೊಂದು ಗ್ಯಾಂಗ್ ಕೂಡ ಬಂದಿತ್ತು, ಅವರು ವಾಶ್ರೂಮಲ್ಲಿದ್ದರು, ಬಿಟ್ಟೇ ಇಲ್ಲ, ಬನ್ನಿರಿ ಅಂತ ಇದ್ರು. ಆಮೇಲೆ ಸರಿ ಅಂದ್ಬಿಟ್ಟು ಅಲ್ಲಿಂದ ಒಳಗಡೆ ಬಂದು ಅವ್ರು ವಾಶ್ರೂಮಲ್ಲಿ ಹೋಗಿ ಎಲ್ಲ ತೊಳ್ಕೊಂಡು ಬನ್ನಿ ಅಂತ ಹೇಳಿದೆ ನಾನು. ಅಷ್ಟರಲ್ಲಿ ಇನ್ನೊಬ್ರು ಬಂದರು ನೋಡಿ, ಅವ್ರದ್ದು ವೀಡಿಯೋ ಮಾಡ್ತಾಯಿದ್ದೀನಿ ಅನ್ನೋ ಪಟ್ಟಿಗೆ ಮುಖ ಮುಚ್ಕೊಂಡು ಓಡೋಗ್ಬಿಟ್ರು ಫ್ರೆಂಡ್ಸ್. ಬಂದೇ ಇಲ್ಲ ಅವರು ನೋಡಿ. ನಾನು ಫೈನಲ್ ಲುಕ್ ಈ ಥರ ಇತ್ತು. ಹಾಗೆ ಒಂದು ರೀಲ್ಸ್ ಮಾಡಿದೆ, ಒಂದಲ್ಲ 2 ರೀಲ್ಸ್ ಮಾಡಿದೆ. ಹಾಗೆ ಎಲ್ಲರೂ ಬಂದಿದ್ದರು. ಅವ್ರು ಯಾರ್ಯಾರು ನೀವು ಇನ್ವೈಟ್ ಮಾಡಿದ್ರು ಅವರೆಲ್ಲರೂ ಬಂದಿದ್ದರು. ಹ್ಯಾಪಿ ಬರ್ಡೇ ಮಾಮಿ, ಹಾಗೆ ನಿಮಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಈ ವಿಡಿಯೋದಲ್ಲಿ ಕೇಳ್ಕೊಳೋದು ಒಂದೇ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವಿಡಿಯೋ ನೋಡಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೋ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಇವಾಗ ಎಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ, ಹಾಗೆ ನನಗೆ ಇನ್ನು ಮುಂದಕ್ಕೂ ಕೂಡ ಪ್ರೀತಿ ಕೊಡ್ರಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕೋ ಅದು ಕಮೆಂಟಲ್ಲಿ ಹಾಕಿ, ನಾನು ಅದೇ ಥರ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನಾನು ಶುರು ಮಾಡಿರೋದಲ್ವ, ಅಷ್ಟೊಂದು ನನಗೇನು ಮಾಡಬೇಕು ಅಂತ ಅಷ್ಟು ನನಗೆ ಗೊತ್ತಾಗ್ತಿಲ್ಲ. ಆದ್ದರಿಂದ ಹೇಳ್ತಾ ಇದ್ದೀನಿ ವಿಡಿಯೋ ಮುಖಾಂತರ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೋ ಅವರೆಲ್ಲ ಕಮೆಂಟ್ ಮಾಡಿ ಫ್ರೆಂಡ್ಸ್, ಪ್ಲೀಸ್ ಯಾರು ಸ್ಕಿಪ್ ಮಾಡಬೇಡಿ. ಹಾಗೆ ನಮ್ಮ ಕಡೆಯಿಂದ ನಮ್ಮ ಮಾಮಿಗೆ ನಾನು ಕೇಕ್ ತರಿಸಿದ್ದೆ. ಅವರು ಯಾವಾಗಲೂ ನಾವೇನ ಮಾಡಿಲ್ಲ ಅಂದರೆ ಅವರು ನಮಗೆ ಸರ್ಪ್ರೈಸಾಗಿ ಮಾಡ್ತಾರೆ. ಅದಕ್ಕೋಸ್ಕರ ನಾವು ಒಂದು ಕೇಕ್ ತಗೊಂಡೋಗಿದ್ವಿ ಅವ್ರಿಗೆ. ನಾವು ತಗೊಂಡೋಗಿದ್ದು ಕೂಡ ಕೇಕ್ ಕಟ್ ಮಾಡಿಸಿದ್ವಿ. ಅದೆಲ್ಲ ಆದಮೇಲೆ ಎಲ್ಲರೂ ಊಟಕ್ಕೆ ಕುತ್ಕೊಂಡ್ರು. ಎಲ್ಲರೂ ಹೇಳಿದ್ರು ಊಟ ಚೆನ್ನಾಗಿದೆ, ಬಿರಿಯಾನಿ ಚೆನ್ನಾಗಿ ಮಾಡಿದ್ದಾರೆ. ಯಾರು ಮಾಡಿತ್ತು? ನಮ್ಮ ಅತ್ತೆ, ನಮ್ಮ ಮಾಮಿ ಎಲ್ಲ ನಮ್ಮ ಶಶಿ ಮಾಡಿತ್ತು ಅಂತ ಹೇಳ್ತಾಯಿದ್ರು.
ಹೇಗಿದೆ ಬಿರಿಯಾನಿ? ಸೂಪರ್ ಆಗೈತಾ? ಯಾರು ಮಾಡಿದ್ದು? ಈ ವಿಡಿಯೋ ಏನಾನ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ಬ್ಲಾಗ್ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್.